ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿಕೊಳ್ಳಿ. ಈಸಿ ರೆಸಿಪಿಗಾಗಿ ನನ್ನ ಚಾನಲ್ ನೋಡ್ತಾ ಇರಿ. ಇವತ್ತು ನಾವು ಮಿಕ್ಸ್ ವೆಜಿಟೇಬಲ್ ಕುರ್ಮಾ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನು ಹಸಿ ಬಟಾಣಿ ತೊಗೊಂಡಿದ್ದೇನೆ, ಕಟ್ ಮಾಡಿರೋ ಆಲೂಗಡ್ಡೆ, ಕ್ಯಾರೆಟ್, ಬೀನ್ಸ್, ಆಮೇಲೆ ಫೂಲ್ ಗೋಬಿ ತೊಗೊಂಡಿದ್ದೇನೆ. ನೀರಿನಲ್ಲಿ ಚೆನ್ನಾಗಿ ಬೇಯಿಸಿ ತೊಗೊಂಡಿದ್ದೇನೆ. ಮಿಕ್ಸಿ ಜಾರಿಯಲ್ಲಿ ಕಟ್ ಮಾಡಿರುವ ಹಸಿ ಕೊಬ್ಬರಿ ತೊಗೊಳ್ಳೋಣ. ನಂತರ ಗೋಡಂಬಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬಹುದು. ಹಸಿ ಶುಂಠಿ ತೊಗೊಳ್ಳೋಣ. 5 ಅಥವಾ 6 ಬೆಳ್ಳುಳ್ಳಿ ಹಾಕ್ಕೊಳ್ಬೇಕು. ಸ್ವಲ್ಪ ಸೋಂಪು ಕಾಳು ಹಾಕಿಕೊಂಡು ಇವಾಗ ನುಣ್ಣಗೆ ನುಬ್ಕೊಂಡು ಬರೋಣ. ಈ ಥರ ಪೇಸ್ಟ್ ಮಾಡಿಕೊಳ್ಳೋಣ. ಒಗ್ಗರಣೆ ರೆಡಿ ಮಾಡ್ಕೊಳ್ಬೇಕು. ನಾನು ಕಡಾಯಿಯಲ್ಲಿ ಮಾಡ್ತಾಯಿಲ್ಲ, ಕುಕ್ಕರಲ್ಲಿ ಮಾಡ್ತಾಯಿದ್ದೇನೆ. ಸ್ವಲ್ಪ ಎಣ್ಣೆ, ಪಲಾವ್ ಎಲೆ, ದಾಲ್ಚಿನ್ನಿ, ಲವಂಗ, ಏಲಕ್ಕಿ, ಸ್ವಲ್ಪ ಜೀರಿಗೆ ಸೇರಿಸ್ಕೊಂಡು ಫ್ರೈ ಮಾಡಿ. ಕಟ್ ಮಾಡಿರುವ ಈರುಳ್ಳಿ ಹಾಕಿಕೊಳ್ಳೋಣ. ಈರುಳ್ಳಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ. ವಿಡಿಯೋ ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಚೆನ್ನಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಇವಾಗ ಚೆನ್ನಾಗಿ ಬೆಂದಿದೆ. ಸ್ವಲ್ಪ ಕರಿಬೇವು ಸೇರಿಸ್ಕೊಳ್ಬೇಕು. 2 ಟೊಮೆಟೊ ಕಟ್ ಮಾಡಿ ಹಾಕಿಕೊಳ್ಳೋಣ. ಬೇಗನೆ ಇರೋದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಬೇಕು. ಚೆನ್ನಾಗಿ ಬೇಯುತ್ತದೆ ಉಪ್ಪು ಹಾಕೋದ್ರಿಂದ. ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡಿ. ಎಲ್ಲ ಎಣ್ಣೆ ಬಿಟ್ಕೊಂಡಿದೆ, ಸಾಫ್ಟಾಗಿದೆ. ಇವಾಗ ಬೀನ್ಸು, ಕ್ಯಾರೆಟು, ಫೂಲ್ ಗೋಬಿ, ಹಸಿ ಬಟಾಣಿ ಎಲ್ಲವನ್ನು ಸೇರಿಸಿಕೊಳ್ಳೋಣ. ನೀವು ಇದ್ರೆ ಎಲ್ಲವನ್ನು ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಇನ್ನೂ ಬೇರೆ ಯಾವ ವೆಜಿಟೇಬಲ್ ಹಾಕ್ಕೊಳ್ಳೋದಿದ್ರೆ ಹಾಕ್ಕೊಳ್ಬಹುದು. ಆಲೂಗಡ್ಡೆ ಇವಾಗಲೇ ಹಾಕ್ಕೊಳ್ಬಾರ್ದು. ಇವನ್ನೆಲ್ಲ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಮೊದಲಿಗೆ. ಇವೆಲ್ಲ ಬೇಯ್ದ ನಂತರ ಆಲೂಗಡ್ಡೆ ಸೇರಿಸ್ಕೊಳ್ಳೋಣ. ಸ್ವಲ್ಪ ಅರಿಶಿನ ಪುಡಿ, ಅಚ್ಚ ಖಾರದ ಪುಡಿ 1 ಸ್ಪೂನ್, ಧನಿಯಾ ಪೌಡರ್ 1 ಸ್ಪೂನ್ ಹಾಕಿಕೊಳ್ಳಿ. ನಂತರ ಗರಂ ಮಸಾಲ 2 ಸ್ಪೂನ್ ಹಾಕಿಕೊಳ್ಬೇಕು. ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿ. ಇವಾಗ ಇದಕ್ಕೆ ಆಲೂಗಡ್ಡೆ ಸೇರಿಸ್ಕೊಳ್ಳೋಣ. ಮೊದಲಿಗೆ ಹಾಕೋದ್ರಿಂದ ಆಲೂಗಡ್ಡೆ ಅಂಟ್ಕೊಳ್ತದೆ, ಚೆನ್ನಾಗಿ ಬೇಯೋದಿಲ್ಲ. ಅದಕ್ಕಾಗಿ ಇವೆಲ್ಲ ಬೇಯಿಸ್ಕೊಂಡು ಆಮೇಲೆ ಆಲೂಗಡ್ಡೆ ಹಾಕಿಕೊಳ್ಬೇಕು. ಇವಾಗ ರುಬ್ಬಿಟ್ಟಿರುವ ಮಸಾಲವನ್ನು ಸೇರಿಸಿಕೊಳ್ಳೋಣ. ಮಸಾಲ ಸೇರಿಸ್ಬಿಟ್ಟು ಚೆನ್ನಾಗಿ 5 ನಿಮಿಷ ಬೇಯಿಸ್ಕೊಳ್ಳಿ. ಪೂರಿ, ಚಪಾತಿ, ಮಸಾಲ ರೈಸ್, ಗೀ ರೈಸ್ಗೆ ತುಂಬಾ ಚೆನ್ನಾಗಿರುತ್ತದೆ ಈ ರೆಸಿಪಿ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಎಲ್ಲರೂ ಮನೆಯವರು ತುಂಬಾ ಇಷ್ಟಪಟ್ಟು ತಿಂತಾರೆ. ತುಂಬಾ ಸಿಂಪಲ್ ಆ್ಯಂಡ್ ಅಷ್ಟೇ ಬೇಗನೆ ಮಾಡಿಕೊಳ್ಳುವಂಥ ರೆಸಿಪಿ ಇದು. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಬೇಕು. ಸ್ವಲ್ಪ ಇವಾಗ ಸಕ್ಕರೆ ಸೇರಿಸಿಕೊಳ್ಳೋಣ. ಉಪ್ಪು ಸಕ್ಕರೆ 2 ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತದೆ. ಅದೇ ಮಿಕ್ಸಿ ಜಾರಿಗೆ ನಿಮಗೆ ನೀರು ಎಷ್ಟು ಬೇಕಷ್ಟು ಹಾಕಿಕೊಳ್ಳಿ. ಜಾಸ್ತಿ ಗ್ರೇವಿ ಬೇಕಾದರೆ ನೀರು ಜಾಸ್ತಿ ಯೂಸ್ ಮಾಡ್ಬೋದು. ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ.
ಒಂದು ಬೌಲ್ಗೆ ಸ್ವಲ್ಪ ನೀರು, ಅದಕ್ಕೆ 1 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ಹಾಕಿಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಗಂಟಿಲ್ಲದೆ ಇರೋ ಥರ ಅದಕ್ಕೆ ಸೇರಿಸ್ಕೊಳ್ಳೋಣ. ಯಾಕಂದರೆ ಕೊಬ್ಬರಿ ಹಾಕೋದ್ರಿಂದ ಕೊಬ್ಬರಿ ಒಂದೇ ಕಡೆ ಕುತ್ಕೊಂಡು ಬಿಡುತ್ತದೆ. ಇದನ್ನು ಹಾಕೋದ್ರಿಂದ ಗಟ್ಟಿಯಾಗಿ ಬರುತ್ತದೆ. 1 ಅಥವಾ 2 ವಿಸಿಲ್ ಹಾಕಿಸಬೇಕು. ಇವಾಗ ಓಪನ್ ಮಾಡಿ ನೋಡೋಣ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಎಷ್ಟು ಚೆನ್ನಾಗಿ ಬೇದಿದೆ ನೋಡಿ. ನನ್ನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ಚೆಕ್ ಮಾಡ್ಕೊಳ್ಬೋದು ಬೆಂದಿದೆ ಇಲ್ಲೋ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್ ಬಾಯ್.